ಅಮ್ಮ, ನಿಮ್ಮನ್ನ ಏನು ಕೇಳಬೇಕು ಅಂತಮ್ಮ. ಕೇಳಮ್ಮ. ನನ್ನ ಹತ್ರ ಕೇಳೋದಕ್ಕೇನಂತೆ ಕೇಳಮ್ಮ. ನೀನೇನು ಪ್ರಶ್ನೆ ಕೇಳ್ತೀಯೋ ಅದಕ್ಕೆಲ್ಲ ಉತ್ತರ ಕೊಡ್ತೀನಿ ನಾನು. ಅಮ್ಮ, ಪಮ್ಮಿ ಅಮ್ಮ ನಮ್ಮಮ್ಮ ಅಂತ ನನ್ನ ಹತ್ರ ಯಾಕಮ್ಮ ಹೇಳಿಲ್ಲ ನೀವು? ಹಾಂ, ಯಾಕಮ್ಮ ಆ ವಿಷಯ ನನ್ನ ಹತ್ರ ಮುಚ್ಚಿಟ್ಟಿತ್ತು? ಪಮ್ಮಿ ಅಮ್ಮ ಇನ್ನು ವಾಪಸ್ ಬರಲ್ಲ. ನೀನು ನನ್ನ ಮಗನೇ ಅಂತ ನಾನು ಅದಕ್ಕೆ ಹೇಳಕ್ಕೆ ಹೋಗಿಲ್ಲಮ್ಮ ಆ ವಿಷಯನ. ಪಮ್ಮಿ ಅಮ್ಮ ಹಿಂಗೆ ವಾಪಸ್ ಬರ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲಮ್ಮ. ಹೌದಮ್ಮ, ಮತ್ತೆ ಪಮ್ಮಿ ಅಮ್ಮಗೆ ಇವಾಗ ಯಾಕೆ ನಾನಂದ್ರೆ ಇಷ್ಟ? ತಾಯಿಗೆ ಮಕ್ಕಳಂದ್ರೆ ಇಷ್ಟನಮ್ಮ. ಹಂಗೆ ಮಕ್ಕಳು ಎಲ್ಲಿದ್ರು ತಾಯಿ ಹುಡ್ಕೊಂಡು ಬಂದೇ ಬರ್ತಾಳೆ. ಅದೇ ಮಕ್ಕಳು ಬಳ್ಳಿ ಅನ್ನೋದು. ಹೌದಮ್ಮ. ಅಮ್ಮ, ಪಮ್ಮಿ ಅಮ್ಮ ನನ್ನ ನೋಡಿ ನೋಡಿ ಅಳ್ತಾ ಇರ್ತಾರೆ ಯಾವಾಗ್ಲೂ ಪಾಪ. ಅಳ್ಬೇಡ ಅಂತ ಹೇಳೋಕ್ಕಾಗಲ್ಲಮ್ಮ ನೀನು. ಹಾಂ, ಪಮ್ಮಿ ಅಮ್ಮ ಅಳ್ತಾ ಇದ್ರು ಸುಮ್ಮನೆ ಇರ್ತೀಯ ನೀನು? ನಾನು ಕೇಳಿದೆ ಅಮ್ಮ, ಯಾಕಮ್ಮ ಅಳೋದು ಅಂದರೆ ನೀನು ನಿಮ್ಮ ಪಪ್ಪ ಥರ ಇದೆಯಾ ಅದಕ್ಕೆ ಅಂತ ಹೇಳ್ತಾರೆ ಪಾಪ ಅಮ್ಮ ಪಮ್ಮಿ ಅಮ್ಮ. ಹೌದು, ಪಮ್ಮಿ ಅಮ್ಮನೇ ಅಮ್ಮ ಅಂತ ನಿನ್ಗೆ ಹೆಂಗೆ ಗೊತ್ತಾಯ್ತು? ಹಾಂ, ಸುಮ್ಮನೆ ನನ್ನ ಹತ್ರ ಏನಾದರೂ ಹೇಳಿ ನನ್ನನ್ನು ಕರ್ಕೊಂಡು ಹೋಗಿರ್ಬೋದತ್ಲ. ನಿಂಗೆ ಹೆಂಗೆ ಗೊತ್ತಾಯ್ತು ಪಮ್ಮಿ ಅಮ್ಮನೇ ನಮ್ಮ ಸ್ವಂತ ಅಮ್ಮ ಅಂತ? ಫೋಟೋಸ್ ಎಲ್ಲ ನೋಡಿದೆ ಅಮ್ಮ. ನಾನು ಚಿಕ್ಕ ಪಾಪು ಆಗಿದ್ದಾಗ ಪಮ್ಮಿ ಅಮ್ಮ ಎತ್ಕೊಂಡಿರೋದು, ಆಮೇಲೆ ಅಜ್ಜಿ ತಾತ ಎಲ್ಲ ಇರೋದು ನೋಡಿದೆ ನಾನು ಎಲ್ಲನೂ. ನೀವು ಇದು ಪಮ್ಮಿ ಅಮ್ಮ ಎಲ್ಲರೂ ಸ್ಕೂಲ್ ಡೇಸಲ್ಲಿ ಫೋಟೋ ತೆಗೆಸ್ಕೊಂಡಿರೋದು ಅದೆಲ್ಲ ಇದೆ ಅಮ್ಮ. ದೊಡ್ಡದು ಆಲ್ಬಮಲ್ಲಿ ಪಮ್ಮಿ ಅಮ್ಮ ಒಂದು ದಿವಸ ತೋರಿಸಿದ್ರು ನನಗೆ. ಓ, ಆವಾಗೇ ಗೊತ್ತಾಗಿತ್ತು ನನಗೆ ಪಮ್ಮಿ ಅಮ್ಮ ನಮ್ಮಮ್ಮ ಅಂತ. ಅಮ್ಮ, ನನಗೆ ಎಷ್ಟು ಅದೃಷ್ಟವಂತ ಗೊತ್ತಾ ಅಮ್ಮ? ಯಾಕಮ್ಮ? ಎಲ್ಲಾರ್ಗು ಒಬ್ಬೊಬ್ಬ ಅಮ್ಮ ಇದ್ರೆ ನನಗೆ ಇಬ್ಬರಮ್ಮ. ಪಮ್ಮಿ ಅಮ್ಮ ಒಬ್ರು, ಸಂಗೀತ ಅಮ್ಮ ಒಬ್ರು. ನೋಡ್ದಾ ಎಷ್ಟು ಅದೃಷ್ಟ ನನಗೆ? ಹೂನಮ್ಮ, ನೀನು ಅದೃಷ್ಟವಂತನೇನಮ್ಮ. ಅಮ್ಮ, ರಾಜಪ್ಪ ಎಲ್ಲಿ ಅಮ್ಮ? ರಾಜಪ್ಪನ ಅವ್ರ ಮನೆಯಲ್ಲಿದ್ದಾನಮ್ಮ. ಯಾಕಮ್ಮ ಅವ್ರ ವಿಷಯ ಎಲ್ಲ ಇವಾಗ? ಅಲ್ಲ, ರಾಜಪ್ಪ ಬರ್ಲಿಲ್ಲಲ್ಲಮ್ಮ, ಅದಕ್ಕೆ ಕೇಳಿದೆ. ಬರ್ತಾನೇಳಮ್ಮ, ಬರ್ತಾನೆ. ನೀನಲ್ಲಿ ಖುಷಿಯಾಗಿದ್ಯಾ ಮಗನೇ? ಹ್ಞೂ ಅಮ್ಮ, ಖುಷಿಯಾಗಿದ್ದೀನಿ ನಾನು. ಪಮ್ಮಿ ಅಮ್ಮ ನನ್ನನ್ನು ಒಂದು ನಿಮಿಷನೂ ಬಿಟ್ಟಿರಲ್ಲ ಅಮ್ಮ. ಎಷ್ಟೊಂದು ಚೆನ್ನಾಗಿ ನೋಡ್ಕೊಂತಾರೆ ಅಮ್ಮ. ನಾನು ಹೇಳೋದೇ ಮರ್ತದೆ, ಸಹನಾ ಅಕ್ಕ ಇದ್ರಲ್ಲ ಅವರು ನಮ್ಮ ಮನೆಗೆ ಬಂದಿದ್ರಮ್ಮ. ಹೌದಾ? ಏನಕ್ಕಮ್ಮ ಬಂದಿದ್ದು? ಅದೇ ಸಹನಾ ಅಕ್ಕ ಅವ್ರಿಗೆ ಅವ್ರ ಊರಿಗೆ ಹೋಗೋಕ್ಕೆ ದುಡ್ಡಿಲ್ಲಂತೆ, ಅದಕ್ಕೆ ಪಮ್ಮಿ ಅಮ್ಮ ಹತ್ರ ಇಸ್ಕೊಂಡೋದ್ರು ದುಡ್ಡು. ಯಾಕೆ ಕೊಡಕ್ ಹೋಗಿದ್ದು? ಕೊಡಬಾರ್ದು ಅವ್ರಿಗೆಲ್ಲ, ಅವರೆಲ್ಲ ಕೆಟ್ಟ ಜನ. ಯಾಕೆ ಕೊಟ್ಟಿದ್ದು? ಹೋಗ್ಲಿ ಬಿಡಮ್ಮ, ಪಾಪ ಸಹನಾ ಅಕ್ಕ ಅವರು ಅಲ್ಲಿ ಕಾಸಿಲ್ದೆ ಜಾಸ್ತಿ ಕಷ್ಟದಲ್ಲಿದ್ರು. ಅದಕ್ಕೆ ನಾನೇ ಪಮ್ಮಿ ಅಮ್ಮಗೆ ಹೇಳಿದ್ದು ಕೊಡು ಅಮ್ಮ ಪಾಪ ಅಂತ. ಅದಕ್ಕೆ ಪಮ್ಮಿ ಅಮ್ಮ ಕೊಟ್ಟಿದ್ದು. ಎಲ್ಲಾರ್ಗೂ ಹಿಂಗೆ ಪಾಪ ಪಾಪ ಅಂತ ಇರಿ, ಅಮ್ಮನ ಮಗ ಇಬ್ರು. ಹಾಂ, ನನಗೇನಕ್ಕೆ ಪಮ್ಮಿ ಎಷ್ಟೇಟೆಲ್ಲ ಕೊಟ್ಟಿದ್ದು? ನಮ್ಮ ಸಂಗೀತ ಅಮ್ಮನಿಗೆ ಇನ್ನೂ ಕೊಡ್ಬೇಕಮ್ಮ. ಆ ಪಮ್ಮಿ ಅಮ್ಮಂದು ಇಲ್ಲಿ ಮನೆ ಐತಲ್ಲ ಬೆಂಗಳೂರಿಗೆ, ಅದನ್ನು ನಿಮ್ಗೇನೆ ಅಂತೆ ಪಮ್ಮಿ ಅಮ್ಮ ಹೇಳ್ತಾ ಇದ್ರು ಸಂಜಯ್ ಮಾಮ ಹತ್ರ. ಬೇಡ ಬೇಡ, ನನಗೇನು ಬೇಡಪ್ಪ, ಇರೋದೇ ಸಾಕು. ಅಖಿಲಮ್ಮ ಅಜ್ಜಿ ಎಲ್ಲ ಕೊಟ್ಟವ್ರಲ್ಲ, ಆಯ್ತಲ್ಲ, ನನಗೇನು ಬೇಡ, ಎಲ್ಲ ನಿನಗೆ ಇರಲಿ. ಅಯ್ಯೋ ಅಮ್ಮ, ನಿಮಗಲ್ಲ, ನನ್ನ ತಮ್ಮ ಅವನಲ್ಲ ನಿತೀಶ್, ಅವನಿಗಮ್ಮ. ನಿತೀಶ್ಗೆ ಬೇಕಾದಷ್ಟು ಐತೆ, ಬೇಕಾಗಿಲ್ಲ, ಏನು ಬೇಡ, ಎಲ್ಲ ನಿನಗೆ ಇರಲಿ. ಯಾಕಮ್ಮ? ಬೇಡಮ್ಮ, ಸಾಕು, ಅವ್ನಿಗೆ ಐತಲ್ಲ ಎಲ್ಲನೂ. ಹಾಂ, ಅಖಿಲಮ್ಮ ಅಜ್ಜಿ ಕೊಟ್ಟವ್ರೆ, ಪಮ್ಮಿ ಕೊಟ್ಟವಳೆ, ಅದೆಲ್ಲ ಐತಲ್ಲ, ಸಾಕು ಅವನಿಗೆ ಎಲ್ಲನೂ. ನಿನಗೆ ಇರಲಿ, ಸುಮ್ಮನೆ ಇರು. ಅಲ್ಲ ಅವಳಲ್ಲಮ್ಮ ಕೆನಡಾದಾಗ ಅಜ್ಜಿ ತಾತ, ಅವಳನ್ನು ಕೊಟ್ಟವ್ರಮ್ಮ ದಾತಿನೇ. ಬೇಡ ಬೇಡ, ಏನು ಬೇಡ, ಸಾಕು ಇವಾಗ ಕೊಟ್ಟಿರೋದು ಎಲ್ಲ ನಿನಗೆ ಇರಲಿ. ನೀನು ಚೆನ್ನಾಗಿರ್ಬೇಕು, ಆಮೇಲೆ ನಾವು. ಹೌದಮ್ಮ? ಹೂನಮ್ಮ, ನೀನು ಚೆನ್ನಾಗಿರ್ಬೇಕು. ಸಂಗೀತ, ಚಿನ್ನು ಏನು ಮಾಡ್ತಾ ಇರೋದು? ಬಾಪಮ್ಮಿ, ಊಟ ಮಾಡ್ದಾ? ಮಧ್ಯಾಹ್ನ ಮಾಡಿರೋದೇ ಇನ್ನೂ ಅರ್ಗಿಲ್ಲ, ಮಾಡಲಿಲ್ಲ ನಾನು. ಹಾಲಾದರೂ ಕುಡಿಬೋದಾಗಿತ್ತಲ್ಲ. ಏನು ಬೇಡ ಸಂಗೀತ. ಏನು ಹೇಳ್ತಾ ಇದ್ದಂಗೆ ಚಿನ್ನು? ಅವನ ಅಲ್ಲಿನ ವಿಷಯ ಎಲ್ಲ ಹೇಳ್ತಾ ಇದ್ದಾನೆ. ನಾನು ಮರ್ತೋದೆ ನೋಡು, ನಿನಗೆ ನನ್ನ ಮನೆ ಬರ್ಸಿದ್ದೆ ನಿನ್ನ ಹೆಸರಿಗೆ, ಅದನ್ನ ಕೊಡೋದೇ ಮರ್ತೋದೆ ನಾನು. ಅಯ್ಯೋ ಹುಚ್ಚಿ, ಇರೋ ಬರೋದೆಲ್ಲ ನನಗೆ ಕೊಟ್ಬಿಟ್ರೆ ಮಗುಗೆ ಏನೇ ಮಾಡ್ತೀಯ ನೀನು? ನಾಳೆ ಬೆಳಗ್ಗೆ ಹಾಂ, ಮಗುಗೆ ಏನು ಇಲ್ದಂಗೆ ಮಾಡ್ತೀಯ ನೀನು? ಏನು ಮಾಡ್ತೀಯ ನೀನು ಒಟ್ಟಿನಲ್ಲಿ ಅವನ ಜೀವನನ? ಹಂಗೇನಿಲ್ಲ ಸಂಗೀತ, ಇವಾಗ ಅಲ್ಲೆಲ್ಲ ಇದೆಯಲ್ಲ ನಮ್ಮದು, ಅತ್ತೆ ಮಾವಂದು ಇದೆ. ಇವಾಗ ನನ್ನ ಆದ್ಮಿಗೆ ಒಂದು ಅರ್ಥ ಹೋದ್ರೂ ನಮಗಾದ್ರೂ ಅರ್ಥ ಬರುತ್ತಲ್ಲ. ಹಾಂ, ನಂದು ಒಂದು ಸ್ವಲ್ಪ ಪ್ರಾಪರ್ಟಿ ಅಲ್ಲಿದೆ, ಸಾಕು ಅಂತ ಅವನಿಗೆ. ಅಮ್ಮ ತಾಯಿ, ನೀನೇನು ಬೇಡ, ನೀನೇನು ಕೊಟ್ಟಿರೋದೇ ಸಾಕು ನನಗೆ. ಆ ಎಸ್ಟೇಟ್ ಏನಕ್ಕೆ ನನ್ನ ಹೆಸ್ರಿಗೆ ಬರೆಯೋಕೆ ಹೋಗಿದ್ದೆ ನೀನು? ಹಾಂ, ಅದಿದ್ದಿದ್ರೆ ವರ್ಷಕ್ಕೊಂದಷ್ಟು ದುಡ್ಡಾದರೂ ಬರ್ತಾಯ್ತಾ? ಬೇಡ ಬೇಡ, ನಾನು ಆಸೆಪಟ್ಟು ಇಷ್ಟಪಟ್ಟು ನಿನಗೆ ಕೊಟ್ಟಿರೋದು ನನ್ನ ಫ್ರೆಂಡ್ ಅಂತ. ನೀನೇ ಇಟ್ಕೋ ಅದನ್ನು. ಏನು ನಿನ್ನ ಮಗನ ಸಾಕ್ದೆ ಅಂತ ನನಗೇನಾದರೂ ಕೊಟ್ಟಿರೋದಾ ಏನು? ಹೆಂಗೆ? ಏಯ್ ಸುಮ್ಮನೆ ರೇ, ಸಾಕು. ನನ್ನ ಮಗನ ಸಾಕಿರೋದಕ್ಕೆ ಬೆಲೆ ಕಟ್ಟೋಕ್ಕಾಗುತ್ತೇನೆ? ಹಾಂ, ಬೆಲೆ ಕಟ್ಟೋಕ್ಕಾಗುತ್ತಾ? ಏನು ಮಾತಾಡ್ತಾ ಇದೆಯೇ? ಎಲ್ಲಿಗೆ ಸಾಧ್ಯ ಪಮ್ಮಿ? ನನ್ನ ಮಗುನ ಸಾಕಿರೋದು ಬೆಲೆ ಕಟ್ಟೋಕ್ಕಾಗುತ್ತಾ? ಯಾವತ್ತೂ ಬೆಲೆ ಕಟ್ಟೋಕ್ಕಾಗಲ್ಲ. ಮತ್ತೆ ಗೊತ್ತಿದ್ದು ಆ ವಿಷಯ ಕೇಳ್ತಾ ಇದೆಯಲ್ಲ ನೀನು? ಹಾಂ, ನನ್ನ ಪ್ರೀತಿಯಿಂದ ನಿನಗೆ ಕೊಟ್ಟಿರೋದು, ಆಯಿತಾ? ಅಲ್ಲ ಪಮ್ಮಿ, ಇನ್ನೂ ಒಂದು 2 ದಿವಸ ಇರೇ ಹೋಗಿ ಅಂತೆ. ಇರ್ಬೋದಾಗಿತ್ತು ಸಂಗೀತ, ನನ್ನ ಆದ್ಮಿ ಬೇರೆ ಇರಲಿ ಅವಳೆಲ್ಲ, ನಮ್ಮ ಮಾವ ಬೇರೆ ಶುಗರ್ ಪೇಷೆಂಟು, ಅವ್ರಿಗೆ ಯಾವಾಗ ಹುಷಾರಿಲ್ದಿರ ಆಗ್ತಾ ಇರುತ್ತೆ. ಕರ್ಕೊಂಡು ಹೋಗೋದು ಕರ್ಕೊಂಬರೋದು ಯಾರೂ ಇರಲ್ಲ. ಇವಳು ನೋಡಿದ್ರೆ ಇನ್ನೊಂದು 2 ದಿವಸ ಇರ್ತೀನಿ ಅತ್ತಿಗೆ ಅಂತ ಇದ್ದಾಳೆ. ಇವನಿಗೆ ಸ್ಕೂಲ್ ಬೇರೆ, ಮತ್ತೆ ನಾನು ಬರ್ತೀನಿ. ಇವರೇನಾದರೂ ಬಂದು ಊರಿಗೆ ಬಂದರೆ ಇವನು ಹಾಲಿಡೇಸಲ್ಲೆಲ್ಲ ನಾನು ಇಲ್ಲೇ ಇರ್ತೀನಿ, ಆಯಿತಾ? ನೀನು ಬಂದಿದ ತಕ್ಷಣ ಇಲ್ಲಿಗೇನು ಬರೋದು ಬೇಡ.
ಆಯಿತಾ? ಅಲ್ಲೇ ಎಸ್ಟೇಟ್ ಹತ್ರ ಬಂದುಬಿಡು. ನಾವು ಅಲ್ಲಿಂದ ಇಲ್ಲಿಗೆ ಬಂದು ಹೋಗೋಣ. ಹಾಂ, ಹಾಲಿಡೇಸ್ ಮುಗಿಯೋವರೆಗೂ ಎಸ್ಟೇಟಲ್ಲೇ ಇರ್ಬೇಕು ನೀವು. ಹ್ಞೂ ಆಯ್ತಮ್ಮ, ಸರಿ. ಓ, ಜಾನು ಮಲಗ್ಬಿಟ್ಟವಳೆ. ಓ, ಇಬ್ಬರು ಮಲ್ಕೊಂಡಿರೋದು ನೋಡಮ್ಮ, ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ದಾವೆ. ಹಾಂ, ಇವು 3 ಜನ ಮಕ್ಕಳು ನೋಡೋಕ್ಕೆ ಚಂದ. ಇವ್ನು ನೋಡು ಅಪ್ಪು, ಸೇಮ್ ಅವ್ರ ಅಪ್ಪನ ಥರನೇ ಇದ್ದಾನೆ ಸಂಗೀತ. ಆ ಕೂದಲೆಲ್ಲ ನೋಡು. ನಿನ್ನ ಮಗನೂ ಅಷ್ಟೇನಮ್ಮ, ನಿಮ್ಮ ಯಜಮಾನ್ರ ಜೆರಾಕ್ಸೆ. ಹ್ಞೂನಮ್ಮ, ಎಲ್ಲ ನನ್ನ ಕರ್ಮಕ್ಕೆ. ಅದ್ಯಾಕೆ ಹಂಗಂತ ಇದೆಯಾ? ಏನೇ ಕರ್ಮ? ನನಗೆ ಬೇಕಾಗಿತ್ತಾ ಇದೆಲ್ಲನೂ? ಹಾಂ, ಇರೋ ಒಂದು ಮಗು ನೋಡ್ಕೊಂಡು ಕರೆಕ್ಟಾಗಿ ಇರ್ತಾ ಇದ್ದೆ ನಾನು. ನೋಡು, ದೇವರು ಒಂದು ಮಗುನ ಕಿತ್ಕೊಂಡ ಅಂತ ಇನ್ನೊಂದು ಮಗುನ ಕೊಟ್ಟಿದ್ದಾನೆ. ಎಷ್ಟೊಂದು ವಿಚಿತ್ರ ಅಲ್ಲ ಪಮ್ಮಿ ಜೀವನ. ಎಲ್ಲೋ ನೀನು ಒಂಟಿ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ, ಅದಕ್ಕೆ ಚಿನ್ನು ನನಗೆ ಕೊಟ್ಬಿಟ್ಟು ನಿಂಗೆ ಇನ್ನೊಂದು ಮಗು ಕೊಟ್ಟಿರೋದು. ಹೇಗೋ ಬಬ್ಲು ಚೆನ್ನಾಗಿದ್ರೆ ನನಗೆ ಅಷ್ಟೇ ಸಾಕು. ಸಂಗೀತ, ಅಖಿಲಮ್ಮ ಆಂಟಿ ಹೇಳಿದ್ರು, ಯಾಕೆ ನಿಮ್ಮ ಯಜಮಾನ್ರ ಜೊತೆ ಇಲ್ಲಂತೆ ನೀನು? ಹಾಂ, ನನಗೆ ಯಾಕೋ ಇಷ್ಟ ಇಲ್ಲ ಪಮ್ಮಿ. ನಾನು ಒಂಟಿಯಾಗೇ ಇರಬೇಕನ್ಸುತ್ತೆ. ಗೊತ್ತಲ್ಲ ನನ್ನ ಪರಿಸ್ಥಿತಿ ನಿನಗೆ. ಆವಾಗ ಅಮ್ಮ ಅಪ್ಪನ ಎತ್ರಾಕೊಂಡು ಅವನು ಯಾರನ್ನೋ ಮದುವೆ ಆಗಿ ಎಷ್ಟೊಂದು ಕಷ್ಟಪಟ್ಟೆ ನಾನು. ಹಾಂ, ಅವನು ಬೇಡ ಅಂತ ಇವನು ಮದುವೆ ಆದೆ. ಇವನ ಹತ್ರ ನೆಮ್ಮದಿ ಸಿಗಲಿಲ್ಲ ನನಗೆ. ಪಮ್ಮಿ, ನಡಿ ಹಾಲೊಳಗಡೆ ಹೋಗೋಣ. ಬಬ್ಲು ಮಲ್ಕೊಂಬಿಟ್ಟ, ಮಲಗಿಸ್ಬಿಟ್ಟು ಹೋಗೋಣ ನಡಿ. ಸರಿ ಬಾ ಹೋಗೋಣ. ಅಲ್ಲ ಚಿನ್ನೂ ಜಾನು ಏನು ಇಷ್ಟೊಂದು ಹಚ್ಕೊಂಡವ್ರೆ? ಹಾಂ, ಹಚ್ಕೊಂಡವ್ರೆ ಅಂತೀಯಾ? ಬಾಬಾ, ನಾನು ಎಲ್ಲೂ ನೋಡಿಲ್ಲಮ್ಮ ಇಂಥ ಮಕ್ಕಳನ್ನ. ಹಾಂ, ನಾನು ಇಲ್ಲಿಗೆ ಬಂದಾಗ ಜಾನು ಇನ್ನೂ ಹುಟ್ಟ ಇರಲಿಲ್ಲ. ಬಬ್ಲು ಹೋಗೋ ಚಿಕ್ಕ ಮಗು. ಆವಾಗಿಂದ ನೋಡಪ್ಪ ಶುರುವಾಯಿತು ಇಬ್ಬರದು. ಏನು ಒಬ್ರನ್ನೊಬ್ರು ಬಿಟ್ಟಿರ್ತಾನೆ ಇರಲಿಲ್ಲ. ಅವಳಾದರೆ ಬಬ್ಬು ಮಮ್ಮ ಅಂತ ಆಳೋದು. ಇವನು ಜಾನು ಅನ್ನ. ಅಬ್ಬಾ, ಏನು ಪ್ರೀತಿನಮ್ಮ ಇಬ್ಬರಿಗೂ. ಹಾಂ, ಮುಂದೆ ದೊಡ್ಡವರಾದ್ಮೇಲೂ ಹಿಂಗೆ ಇದ್ರೆ ಸಾಕಮ್ಮ ನನಗೆ. ಇರ್ತಾರೆ ಬಿಡು ಸಂಗೀತ, ಇರ್ತಾರೆ ಬಿಡು. ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ, ಜಾನು ಯಾವತ್ತಿದ್ರು ನನ್ನ ಮನೆ ಸೊಸೆನೇ. ನಿಜ ಹೇಳ್ತಾ ಇದೆಯಾ ಪಮ್ಮಿ? ನನ್ನ ಮಗನ ಖುಷಿನೇ ನನ್ನ ಖುಷಿ. ಅವ್ನು ಚೆನ್ನಾಗಿದ್ರೇ ನಾನು ಚೆನ್ನಾಗಿರೋದಲ್ಲ. ಹಾಂ, ಅವನಿಗಿಷ್ಟ ಆಗಿರೋ ವಸ್ತು ನನಗೂ ಇಷ್ಟ ಆಗುತ್ತೆ. ಯಾವತ್ತಿದ್ರೂ ಜಾನು ನನ್ನ ಮನೆ ಸೊಸೆ. ಹೋಗ್ಲಿ ಬಿಡು ಪಮ್ಮಿ, ನಿನ್ನ ಬಾಯಲ್ಲಿ ಮಾತು ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಇವತ್ತೆಲ್ಲ ನಾನು ಜಾನು ನೋಡೇ ಇಲ್ವಲ್ಲ. ಇಬ್ಬರು ಒಬ್ರನ್ನೊಬ್ರು ಎಷ್ಟೊಂದು ಹಚ್ಕೊಂಡವ್ರೆ. ಅವಳಿಗೆ ಬಟ್ಟೆ ತೊಗೊಬೇಕು ಅಂತ ಎಷ್ಟು ಹಠ ಮಾಡ್ತಾ ಗೊತ್ತಾ ಸಂಗೀತ? ಅವಳು ಚಿಕ್ಕ ಮಗು ಇದ್ದಾಗೂ ಇದೆ ಪಮ್ಮಿ. ಅವಳಿಗೆ ಬಟ್ಟೆ ಕೊಡಿಸ್ಬೇಕು, ಅತ್ತೆ ಕೊಡಬೇಕು, ಇತ್ತೆ ಕೊಡಬೇಕು ಅಂತ ತುಂಬಾ ಹಠ ಮಾಡ್ತಾ ಇದ್ದೆ ಅವನು. ನಾನು ಎಲ್ಲ ತೆಕ್ಕೊಡ್ತಾ ಇದ್ದೆ. ಇವಾಗಲೂ ಹಂಗೆ ಹಠ ಮಾಡ್ತಾನಾ? ನಿನ್ನೂ ಜಾನು ನೆನೆಸ್ಕೊಂಡಿದ್ದ ದಿನನೇ ಇಲ್ಲ. ಅಮ್ಮ ಜಾನು ಹಂಗಿತ್ತ, ಸಂಗೀತ ಅಮ್ಮ ಹಿಂಗೆ, ಜಾನು ಹಂಗೆ, ಸಂಗೀತ ಅಮ್ಮ ಹೀಗೆ, ಇದೇ ಒಂದು, ಬೇರೆ ಏನೂ ಇಲ್ಲ ಧ್ಯಾನ. ಹೋಗ್ಲಿ ಬಿಡು, ಎಲ್ಲ ಚೆನ್ನಾಗಿದ್ರೆ ಸಾಕು ಮಗು. ಈ ಮಕ್ಕಳು ನೋಡ್ತಾ ಇದ್ರೆ ಖುಷಿ ಆಗುತ್ತೆ ಸಂಗೀತ. ಹಾಗಾದರೆ ನನ್ನ ಮಗನ ನೀನು ತೊಗೊಂಡೋಗು. ಹಾಂ, ಬಬ್ಲುನ ನನಗೆ ಕೊಟ್ಬಿಡು. ಆಗೋ ಕೆಲಸನ ಇದು? ಹಾಂ, ಬೇಡಮ್ಮ, ನನ್ನ ಮಗನ ನನ್ನ ಹತ್ರ ಇರಲಿ, ನಿನ್ನ ಮಗ ನಿನ್ನ ಹತ್ರ ಇರಲಿ. ತಮಾಷೆ ಹೇಳ್ತಾ ಇಲ್ಲ ಪಮ್ಮಿ, ನಿಜಾನೇ ಹೇಳ್ತಾ ಇದ್ದೀನಿ. ನನ್ನ ಮಗನ ತೊಗೊಂಡು ಹೊಟ್ಟೋಗು ನೀನು. ಬಬ್ಲು ನನಗೆ ಕೊಟ್ಬಿಡು. ಪಮ್ಮಿ, ಕೇಳಿಸ್ತಾ ಇದೆಯಾ ಪಮ್ಮಿ? ಪಮ್ಮಿ, ಹಂಗೆ ಮಾಡು ಪಮ್ಮಿ. ನಿನ್ನ ಮಗನ ನನಗೆ ಕೊಟ್ಬಿಡು, ನನ್ನ ಮಗನ ನೀನು ತೊಗೊಂಡೋಗಿ ಪಮ್ಮಿ, ಪ್ಲೀಸ್ ಪಮ್ಮಿ. ಹಂಗಾಗುತ್ತಾ ಸಂಗೀತ? ಹಾಂ, ಹಂಗಾಗುತ್ತಾ? ನೀನು ಮನ್ಸು ಮಾಡಿದ್ರೆ ಆಗುತ್ತೆ ಪಮ್ಮಿ. ಹೇಳು ಪಮ್ಮಿ. ಹಾಂ, ಬಬ್ಲು ನನಗೆ ಕೊಟ್ಬಿಡು, ನನ್ನ ಮಗನ ನೀನು ಕರ್ಕೊಂಡೋಗು ಪಮ್ಮಿ. ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.